ಮಾನ್ಯ ಜಿಲ್ಲಾಧಿಕಾರಿ ಹೇಳಿದ್ದಾರೆ. ನಾವು ಗ್ರಾಮ ಪಂಚಾಯತ್ 450 SHGಗಳಿಂದ 185,250 ಮಾಡಿದ್ವಿ. ಅದನ್ನ ನಾವು ಗ್ರಾಮ ಪಂಚಾಯತ್ ಸ್ವಂತ ಸಂಪನ್ಮೂಲಗಳನ್ನು ತಗೊಂಡು ನಾವೆಲ್ಲ ಸರ್ಕಾರಕ್ಕೆ ಉಚಿತವಾಗಿ ಮತ್ತೆ ಓದೋಣಿಗೆ ಕೊಡ್ತೀವಿ. ಮತ್ತೆ ಅಮೃತ ಸಮುದಾಯ ಮಾನವ ಸಂಪನ್ಮೂಲ ಸೂಚನೆ ಕಡಿಮೆ ಇದೆ. ಅಲ್ಲಿ ನಾನು ಪ್ರತಿಯೊಂದು ಹೌಸ್ಗಳಲ್ಲೂ ಸಹ ಉಚಿತವಾಗಿ ವಿಚಾರಿಸಿ ಅದಲ್ಲದೆ ನಮಗೆ 1,75,000 ಸೆಂಟ್ರಲ್ ಲೆವೆಲಿಂದ ಬಂದು ಮಾಡ್ತಾ ಇದ್ದಾರೆ. ನಮ್ಮ ಮಟ್ಟದಲ್ಲಿ ಸ್ವಸಹಾಯ ಸಂಘದಿಂದ 73,000. ಈಗ ಇನ್ನೊಂದು ಆರೋಗ್ಯ ಬರ್ತದೆ ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಉತ್ತರ ಕರ್ನಾಟಕಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿಲ್ಲ. ನಮಗೆ 13 ತಿಂಗಳು ಆದ್ಮೇಲೆ ಸ್ವಾತಂತ್ರ್ಯ ಸಿಕ್ಕಿದೆ. ನಾವು ಏಕೆ ಜೆಂಡಾ ಹಾರಿಸಬೇಕನ್ನೋ ಒಂದು ಆರೋಪ ಕೇಳಿರ್ತದೆ. ಈ ಜಿಲ್ಲಾಡಳಿತ ಯಾವ ಸರ್ಕಾರ ಇದಕ್ಕೆ ಮಾಡ್ಬೋದು? ಈ ಹಂತದಲ್ಲಿ ಇದ್ರ ಬಗ್ಗೆ ನಾವು ಮಾತಾಡಬಾರ್ದು ಅನ್ಸುತ್ತೆ. ಇಡೀ ದೇಶದ ನಾಗರಿಕರಾಗಿ ನಮಗೆ ನಿಮಿತ್ತ ಆಜಾದಿ ಕಾ ಅಮೃತ್ ಮಹೋತ್ಸವವನ್ನು ಕಳೆದ ವರ್ಷ ಆಗಸ್ಟ್ 15ರಿಂದ ಈ ಆಗಸ್ಟ್ 15 ತನಕ ಆಚರಣೆ ಮಾಡುತ್ತೀವಿ. ಸೊ ಅದರ ಅಂಗವಾಗಿ ಆಗಸ್ಟ್ 13, 14, 15 ಮನೆ ಮೇಲೆ ತ್ರಿವರ್ಣ ಧ್ವಜ ಹಾರಿಸಬೇಕು ಅಂತೇಳಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಿರ್ದೇಶನವಿದೆ. ಅದರಂತೆ ನಮ್ಮ ಜಿಲ್ಲೆಯಲ್ಲಿ 2 ಲಕ್ಷ ಮನೆಗಳ ಮೇಲೆ ನಾವು ತ್ರಿವರ್ಣ ಧ್ವಜ ಹಾರಿಸಲಿಕ್ಕೆ 2 ಲಕ್ಷ ಧ್ವಜಗಳನ್ನು ಸಹ ಈಗಾಗಲೇ ನಾವು ಪ್ರೊಕ್ಯೂರ್ಮೆಂಟ್ ಮಾಡಿದ್ದೇವೆ. ಸೊ ಎಲ್ಲರಿಗ ಈ ಅವೇರ್ನೆಸ್ ಮನೆ ಮೇಲೆ ತ್ರಿವರ್ಣ ಧ್ವಜನ ಹಾರಿಸಲಿಕ್ಕೆ ಅವೇರ್ನೆಸ್ ಬೆಳೆಸಬೇಕಂತೇಳಿ ವಿವಿಧ ಹಂತದ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ. ಅದರ ಪ್ರಥಮ ಭಾಗವಾಗಿ ಇಂದು ಸೈಕಲ್ ಜಾಥಾವನ್ನು ಜಿಲ್ಲಾ ಮಟ್ಟದಲ್ಲಿ ತಾಲೂಕಾ ಮತ್ತು ಗ್ರಾಮ ಪಂಚಾಯತ್ ಹೆಡ್ ಕ್ವಾರ್ಟರ್ದಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು ಜಿಲ್ಲಾ ಮಟ್ಟದಲ್ಲಿ ನಾವು 1000 ಜನರಿಗೆ ಟಾರ್ಗೆಟ್ ಹಾಕೊಂಡಿದ್ವಿ. ಇವತ್ತು ನಿರೀಕ್ಷೆಗೆ ಮೀರಿ 4,000ಕ್ಕಿಂತ ಹೆಚ್ಚು ಜನ ಇವತ್ತು ಪಾರ್ಟಿಸಿಪೇಟ್ ಆಗಿದ್ದಾರೆ. ಅದಕ್ಕೆ ಬೀದರ್ ನಗರವಾಸಿಗಳಿಗೆ ಧನ್ಯವಾದಗಳು. ಇದರ ಮುಂದುವರೆದು ನಾಳೆಯಿಂದ ಪ್ರತಿ ತಾಲೂಕದಲ್ಲಿ 1 ಕಿಲೋಮೀಟರ್ ಉದ್ದದ ತ್ರಿವರ್ಣ ಧ್ವಜದ ವಾಕಥಾನ್ ಇರ್ತೈತಿ. 10ನೇ ತಾರೀಕು ಎಲ್ಲ ಶಾಲಾ ಮಕ್ಕಳಿಂದ ಪ್ರಭಾತ್ ಫೇರಿ ಇದೆ. 11ನೇ ತಾರೀಕು ನಮ್ಮ ಜಿಲ್ಲಾ ಮಟ್ಟದಲ್ಲಿ ಮತ್ತೆ 1 ಕಿಲೋಮೀಟರ್ ಉದ್ದದ ತ್ರಿವರ್ಣ ಧ್ವಜದೊಂದಿಗೆ ವಾಕಥಾನ್ ಇದೆ. ಮತ್ತು 11ನೇ ತಾರೀಕು ಏರ್ಫೋರ್ಸ್ ಅವರಿಂದ ಏರ್ ಶೋನು ತ್ರಿವರ್ಣ ರಂಗದ ಬಣ್ಣಗಳಿಂದ ಅವರು ಏರ್ ಶೋವನ್ನು ಸಹ ಮಾಡ್ತಾ ಇದ್ದಾರೆ. ಸೊ ನಮ್ಮ ಜಿಲ್ಲೆಯಲ್ಲಿ 13ರಿಂದ 15ನೇ ತಾರೀಕಿನವರೆಗೆ ನಾವು 2 ಲಕ್ಷ ಧ್ವಜಗಳನ್ನು ನಾವು ಮನೆಗಳ ಮೇಲೆ ಹಾರಿಸಬೇಕಂತೇಳಿ ಟಾರ್ಗೆಟ್ ಇಟ್ಕೊಂಡಿದ್ವಿ. ಅದನ್ನ ಅವೇರ್ನೆಸ್ ಬೆಳೆಸೋದ್ರಲ್ಲಿ ಎಲ್ಲ ಸಾರ್ವಜನಿಕರ ಸಹಾಯ ಸಹಕಾರ ಇರಲಿ ಅಂತೇಳಿ ನಾವು ವಿನಂತಿಸಿಕೊಳ್ತೀವಿ. ಮುಂದುವರೆದು ನಾವು ಆಗಸ್ಟ್ 15ಕ್ಕೆ ಈ ಜಿಲ್ಲಾ ಕ್ರೀಡಾಂಗಣದಲ್ಲಿ 100 ಫೀಟ್ ಉದ್ದದ ಧ್ವಜಸ್ತಂಭವನ್ನು ರೆಡಿ ಮಾಡಿಕೊಂಡು ಅವತ್ತ ತ್ರಿವರ್ಣ ಧ್ವಜವನ್ನು 100 ಫೀಟ್ ಧ್ವಜಸ್ತಂಭದ ಮೇಲೆ ಇಲ್ಲಿ ಹಾರಿಸ್ತೀವಿ. ಮತ್ತೆ ಸೆಪ್ಟೆಂಬರ್ 17ಕ್ಕೆ ಬಸವ ಕಲ್ಯಾಣ ಕೋಟೆ ಮೇಲೆ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿನಾಚರಣೆ ಎಂದು ಸಹ ಅಲ್ಲಿನೂ ಹಾರಿಸಲಿಕ್ಕೆ ನಾವು ಪ್ಲಾನ್ ಅನ್ನ ಮಾಡಿಕೊಂಡಿದ್ದೀವಿ. ಈಗ ನಾವು ಸಿ.ವಿ. ಮೇಡಮ್ ಅವರು ಅವರೇ ತಮ್ಮ ಸ್ತ್ರೀಶಕ್ತಿ ಗುಂಪುಗಳಿಂದ 80,000 ಒಲಿಸಿದ್ದಾರೆ. ರಾಜ್ಯ ಸರ್ಕಾರದಿಂದ ನಮಗೆ 80,000 ಬಂದಿದ್ದಾವೆ. ಸ್ಥಳೀಯ ಸಂಸ್ಥೆಗಳು, ನಗರ ಸ್ಥಳೀಯ ಸಂಸ್ಥೆಗಳು ಮತ್ತು ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳು ಅವರೇ ಪರ್ಚೇಸ್ ಮಾಡಿದ್ದಾರೆ. ಒಂದು ಜನರಿಗೆ ಮತ್ತು ಬಹಳಷ್ಟು ಎಜುಕೇಶನ್ ಇನ್ಸ್ಟಿಟ್ಯೂಷನ್ ಅವರು ಅವರೇ ಪರ್ಚೇಸ್ ಮಾಡಿ ಫ್ರೀ ಆಫ್ ಕಾಸ್ಟ್ ಅವರೇ ಹಂಚ್ತಾ ಇದ್ದಾರೆ.